ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಆಶಾ ಸಡುಗೆ ಕೆಟ್ಟಗೆ ಸ್ವಾಗತ. ಸೊ ಇವತ್ತು ನಾನು ನನ್ನ ಶೈಲಿಯಲ್ಲಿ ಹೇಗೆ ಬಿರಿಯಾನಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು, ಅದರಲ್ಲೂ ಕೋಕೋನಟ್ ಹಾಲನ್ನು ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಏನೇನು ಪದಾರ್ಥಗಳನ್ನು ಹಾಕಬೇಕು ಅಂತ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಸೊ ಯಾರು ವೆಜಿಟೇರಿಯನ್ ಇರೋರು ಕೂಡ ನೀವು ಬೇಜಾರಾಗೋದು ಬೇಡ. ಸೊ ಅವರು ಕೂಡ ಇದನ್ನು ಚಿಕನ್ ಇನ್ಸ್ಟೆಡ್ ಆಫ್ ದ ಚಿಕನ್ನು ನೀವು ವೆಜಸ್ಗಳನ್ನು ಯೂಸ್ ಮಾಡಿಬಿಟ್ಟು ನೀವು ಕೂಡ ಇದನ್ನೇ ಮೆಥಡಲ್ಲೇ ನೀವು ಕೂಡ ಮಾಡ್ಬೋದು. ಅದು ವೆಜ್ ಬಿರಿಯಾನಿಯಾಗಿ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ. ನೀವು ಇದನ್ನು ಟ್ರೈ ಮಾಡಿ ದಯವಿಟ್ಟು ಎಲ್ಲರೂ. ಸೊ ಬನ್ನಿ ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಈಗ ಬಿರಿಯಾನಿ ಮಾಡೋದಕ್ಕೆ ಅರ್ಧ kg ಚಿಕನ್ ತೊಗೊಂಡಿದ್ದೀವಿ. ಸೊ ಅದಕ್ಕೆ ನಾನೀಗ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. 1 ಸ್ಪೂನ್ ಆಲ್ರೆಡಿ ಹಾಕಿದ್ದೀನಿ ಮೊಸರನ್ನ. ಸೊ ಇನ್ನೂ 1 ಸ್ಪೂನ್ ಮೊಸರನ್ನ ಹಾಕಿಬಿಟ್ಟು ಇದನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ನಾನು ಉಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ 1 ಸ್ಪೂನು ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸೊ ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ 1 ಸ್ಪೂನ್ ಸಣ್ಣ ಸ್ಪೂನಲ್ಲಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಏನಕ್ಕೆ ಅಂತಂದರೆ ಜ್ಯೂಸಿ ಥರ ಬರಲಿ ಅಂತ, ಉಪ್ಪು ಖಾರ ಹುಳಿ ಎಲ್ಲದನ್ನು ಚೆನ್ನಾಗಿ ಸೇರಿಕೊಳ್ಳಿ ಅಂತ, ಬಿರಿಯಾನಿ ಮಾಡುವಾಗ ನಮಗೆ ತಿನ್ನುವಾಗ ಟೇಸ್ಟಾಗಿರಲಿ ಅಂತ. ಸೊ ಇದನ್ನು ನಾವು ಈಗ ನೋಡಿ ಎಲ್ಲ ಕಲಸಿ ರೆಡಿಯಾಗಿದೆ ಈಗ. ಸೊ ಈಗ ಇದನ್ನು ಹಾಫ್ ಆನ್ ಅವರ್ ಮುಚ್ಚಿಟ್ಬಿಡೋಣ. ಇದನ್ನು ಬಿರಿಯಾನಿ ಮಾಡೋದಕ್ಕೆ, ಅಂದರೆ ನಾಟಿ ಸ್ಟೈಲ್ ಬಿರಿಯಾನಿ ಮಾಡೋದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತಾ ಹೋಗ್ತೀನಿ. 2 ಈರುಳ್ಳಿ ಸಣ್ಣ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದರಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಸ್ಪ್ರಿಂಗ್ ಆನಿಯನ್ ಕೂಡ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ನಾನು ಇಲ್ಲಿ 3 ಟೊಮ್ಯಾಟೋನ ನಾನು ದಪ್ಪಗೆ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ಪಲಾವ್ ಮಸಾಲೆ ಎಲೆ ನಾನು ಹೇಳಿದ್ನಲ್ಲ, ಅದನ್ನು ಪಾಟಲ್ಲಿ ಹಾಕಿದೆ, ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಶಾಜೀರಾ ಮತ್ತು ಮರಾಠಿ ಮೊಗ್ಗು ಕೂಡ ಹಾಕಿದ್ದೀನಿ. ಮತ್ತು ಚಕ್ರದ ಮೊಗ್ಗು, ಜಾಪತ್ರೆ, ಇದಿಷ್ಟನ್ನು ಮಸಾಲೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದೆನ್ ಇಲ್ಲಿ ನಾನು ಇವಾಗ 1.5 ಲೋಟದ ಅಕ್ಕಿ ತೊಗೊಂಡಿರೋದ್ರಿಂದ ಸೊ ಅದರ ಡಬಲ್ಲು ನಾನು ಇಲ್ಲಿ ಕಾಯಿ ಹಾಲು ಕೂಡ ನಾನು ತೊಗೊಂಡಿದ್ದೀನಿ. ನಾವು ಮಾಡ್ಕೋಬೋದು ಸೇಮ್ ಮೆಥಡೇ. ಸೊ ಈಗ ಇದಕ್ಕೇನೇನೇನು ನಾನು ಮಸಾಲೆ ಹೇಳಿದ್ದೀನಿ, ಸೊ ಅದನ್ನು ಹಾಕ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು ಪ್ಯಾನ್ ಇಟ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕಿ 1 ಸ್ಪೂನು ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ. ಸೊ ತುಪ್ಪ ಏನಕ್ಕೆ ಅಂದರೆ ತುಂಬ ಟೇಸ್ಟಾಗಿ ಬರುತ್ತೆ ಅಂತ. ದೆನ್ ಈ ಮಸಾಲೆ ಸಾಮಾನುಗಳನ್ನೆಲ್ಲ ಹಾಕ್ತಾ ಹೋಗೋಣ. ಎಣ್ಣೆ ಕಾದಿದೆ ಈಗ. ಸೊ ಈಗ ನಾವು ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಈರುಳ್ಳಿ ಮತ್ತು ಸ್ಪ್ರಿಂಗ್ ಆನಿಯನ್ ಒಟ್ಟಿಗೆ ಹಾಕ್ಕೊಂಡ್ಬಿಡೋಣ. ಸೊ ನೋಡಿ ಎಷ್ಟು ಗಮ್ ಅಂತ ಸ್ಮೆಲ್ ಬರ್ತಾ ಇದೆ ಅಂದರೆ ಬಾಯಲ್ಲಿ ನೀರು ಬರುತ್ತಾ ಇದೆ. ಸೊ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬಿರಿಯಾನಿಗೆ ನಾವು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ಫ್ರೈ ಆಗಲಿ ಈಗ ನೋಡಿ ಫ್ರೈ ಆಗ್ತಾ ಇದೆ. ಸೊ ಇದಕ್ಕೆ ಸ್ವಲ್ಪ ಲೈಟಾಗಿ ಉಪ್ಪು ಹಾಕೋಣ. ಸೊ ದಟ್ ಅವಾಗ ಅದು ಚೆನ್ನಾಗಿ ಸಾಫ್ಟ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಹಾಕಿದ್ದೀನಿ, ಯಾಕಂದರೆ ನಾವು ಜಾಸ್ತಿ ಹಾಕ್ಲಿಕ್ಕೆ ಬರೋದಿಲ್ಲ. ಈಗ ಇದಕ್ಕೆ 1 ಸ್ಪೂನ್ ಅರಿಶಿನ ಕೂಡ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗತ್ತೆ. ಆದಮೇಲೆ ಯಾಕೆಂದರೆ ಬಿರಿಯಾನಿಗೆ ಫ್ರೈ ಆಗಲೇಬೇಕು ಚೆನ್ನಾಗಿ. ಇದು ಬ್ರೌನಿಶ್ ಆಗಬೇಕು, ಇದು ಕಂದು ಬಣ್ಣ ಬರಬೇಕು, ಗೋಲ್ಡನ್ ಬ್ರೌನ್ ಬಂದಾಗಲೇ ಅದು ಟೇಸ್ಟ್ ಬರೋದು. ಸೊ ಈರುಳ್ಳಿ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ. ಸೊ ನೋಡಿ ಈಗ ಚೆನ್ನಾಗಿ ಬ್ರೌನ್ ಆಗಿದೆ, ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಸೊ ಈಗ ನಾನು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ. ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡೋಣ, ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ. ಹಾಗೆಯೇ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಕೂಡ ಹಾಕೋಣ. ಅದು ಕೂಡ ಇದ್ರ ಜೊತೆಗೆ ಚೆನ್ನಾಗಿ ಫ್ರೈ ಆಗುತ್ತೆ. ಯಾಕಂದರೆ ಫ್ರೈ ಆದಷ್ಟು ಬಿರಿಯಾನಿ ಚೆನ್ನಾಗಿರುತ್ತೆ. ಸೊ ವೆಜ್ ಬಿರಿಯಾನಿ ಆಗಲಿ ಚಿಕನ್ ಬಿರಿಯಾನಿ ಆಗಲಿ, ಸೊ ಎರಡೂ ಕೂಡ ಈ ಸ್ಟೈಲಲ್ಲಿ ನೀವು ಮಾಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಈ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇದು ಈಗ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಎಲ್ಲ ಫ್ರೈ ಆಗಿದೆ.
ಸೊ ಈಗ ನಾವೇನು ಮ್ಯಾರಿನೇಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕೋಣ. ಈಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಆಗಬೇಕೀಗ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿ ಅದರಲ್ಲಿರೋ ನೀರಿನೆಲ್ಲ ಹಿಂಡ್ಕೊಂಡಿದೆ. ಸೊ ಆಯಿಲ್ ಬಿಡ್ತಾ ಇದೆ ನೋಡಿ. ಈಗ ಈ ಥರ ಆಯಿಲ್ ಬಿಡಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ರೆ ಸೊ ಎಲ್ಲ ಹಾಫ್ ಬೆಂದ್ಕೊಂಡಿರುತ್ತೆ. ಈಗ ನಾನು ಟೊಮೆಟೊನ ಹಾಕ್ತಾಯಿದ್ದೀನಿ. ಸೊ ನಾವು ಈಗ ನಾವೇನು ಮೊಸರು ಕೂಡ ಹಾಕ್ಕೊಂಡಿದ್ದೀವಿ, ಮೊಸರು ಹಾಗೂ ಟೊಮೆಟೊ ಸೊ ಎರಡನ್ನೂ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿ ಹಾಕಬೇಕು. ಈಗ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿ ಅದು ನೀರೆಲ್ಲ ಹಿಂಗೆ ಡ್ರೈ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಆಗಲಿ. ಇದು ನೀರೆಲ್ಲ ಕಮ್ಮಿಯಾಗಿ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ, ಹಸಿ ವಾಸನೆ ಕೂಡ ಹೋಗಿದೆ ಈಗ ಟೊಮೆಟೊನಿಂದು. ಈಗ ನಾವು ಪುಡಿಗಳನ್ನ ಹಾಕ್ಕೊಳ್ತಾ ಹೋಗೋಣ. ಸೊ ಇದಕ್ಕೆ ನಾನು ಸಣ್ಣ ಸ್ಪೂನಲ್ಲಿ 2 ಸ್ಪೂನು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಹಾಗೆ ಚಿಲ್ಲಿ ಪೌಡರ್ ಕೂಡ 1, 2, ಹಾಗೆ 2.5, 2-3 ಹಾಕಿದ್ದೀನಿ. ಈಗ ಇದಕ್ಕೆ ನಾನು ಬಿರಿಯಾನಿ ಪೌಡರ್ ಕೂಡ ಹಾಕ್ತಾಯಿದ್ದೀನಿ. ಅದು 1 ಸ್ಪೂನು, 1.5 ಸ್ಪೂನ್ ಹಾಕ್ತಾಯಿದ್ದೀನಿ. ಈಗ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಂಡು ಈ ಎಣ್ಣೆಯಲ್ಲೇ ಅದು ಚೆನ್ನಾಗಿ ಫ್ರೈ ಆಗಬೇಕೀಗ. ಸೊ 1 ನಿಮಿಷ ಪೌಡರ್ ಹಾಕಿ ಸೊ ಸಿಮ್ಮಲ್ಲಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಖಾರ ಬಿಟ್ಕೊಳತ್ತೆ ಅದು, ಇಲ್ಲಾಂದರೆ ಹಸಿ ಖಾರ ಹೊಡೆದಂಗೆ ಆಗುತ್ತೆ. ಸೊ ಅದೇ ಎಣ್ಣೆ ಏನು ಹಾಕಿದ್ವಿ ಆ ಎಣ್ಣೆಲೇ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ನಾವು 1.5 ಲೋಟ ಏನು ಅಕ್ಕಿ ಹಾಕ್ಕೊಂಡಿದ್ವಿ ಸೊ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು. ಇದನ್ನು ಸೇರಿಸಿ ಇದ್ರ ಜೊತೆಗೆ ಚೆನ್ನಾಗಿ ಹೊಂದಿಸೋಣ. ಈಗ ಆಮೇಲೆ ನಾವು ಕೊಕೊನಟ್ ಹಾಲು ಏನು ನಾವು ಮಾಡಿಟ್ಕೊಂಡಿದ್ದೀವಿ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಹೋಗೋಣ. 1.5 ಲೋಟಕ್ಕೆ ಸೊ 1 to ಡಬಲ್ ಅಂದರೆ 3 ಲೋಟ. ಅದು ಅಕ್ಕಿ ಹೇಗಿರುತ್ತೆ, ರಾ ರೈಸ್ ಆದರೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸಾಫ್ಟಾಗಿ ಬೇಕು ಅಂದವರು 1 ಚೂರು ಹೆಚ್ಚು ಹಾಕ್ಕೊಂಡ್ರೂ ನಡೆಯುತ್ತೆ. ಉದುರು ಬೇಕು ನಮಗೆ ಗಟ್ಟಿಗೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಅದಕ್ಕೆ ಕಮ್ಮಿ ಹಾಕ್ಕೊಂಡ್ರೆ ನಡೆಯುತ್ತೆ. ಈಗ ಕೊಕೊನಟ್ ಹಾಲು ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ರುಬ್ಬಿ ನಾನು ಸೋಸಿಟ್ಕೊಂಡಿದ್ದೀನಿ, ಆ ಹಾಲು ಕೂಡ ಈಗ ಹಾಕ್ತಾಯಿದ್ದೀನಿ. ಸೊ 2, ಈಗ ಇದರ ಜೊತೆಗೆ ನಾನು ನೀರು ಕೂಡ ಸೇರಿಸ್ತಾ ಇದ್ದೀನಿ. ಕೋಕೋನಟ್ ಹಾಲು ನಮಗೆ 2 ಲೋಟ ಕರೆಕ್ಟಾಗಿ ಸಿಕ್ಕಿದೆ. ಸೊ ಇದು 3ನೇ ಲೋಟ. 3 ಹಾಕಿ ನಾನು ಸ್ವಲ್ಪ ಎಕ್ಸ್ಟ್ರಾ ಹಾಕ್ತಾ ಇದ್ದೀನಿ ಸಾಫ್ಟಾಗಿ ಬೇಕು ಅಂತ, ಯಾಕೆಂದರೆ ಎಲ್ಲವುದು ಬೇಯಬೇಕಲ್ಲ ಅದು. ಸೊ ಹಾಗಾಗಿ ಈಗ ಇದನ್ನೆಲ್ಲ ಚೆನ್ನಾಗಿ ಹೊಂದಿಸಿ ಇದ್ರ ಮೇಲೆ ಒಂಚೂರು ತುಪ್ಪ ಹಾಕಿ ಬಿಟ್ಬಿಡೋಣ. ಸರ್ವ್ ಮಾಡುವಾಗ ಸೊ ನೀವು ನಿಂಬೆ ಹುಳಿನ ನೀವು ಹಾಕಿ ಸರ್ವ್ ಮಾಡ್ಬೋದು. ಈಗ ತುಪ್ಪ ಒಂದು ಸ್ವಲ್ಪ ಹಾಕಿ ನಾನು ಇದರಲ್ಲಿ ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ತಿರುಗಿಸ್ಬಿಟ್ಟು ನಾವು ಬಿಟ್ಬಿಟ್ಟು ಮುಚ್ಚಿಬಿಡೋಣ. ಈಗ ಸೊ ಮುಚ್ಚಿ 2 ವಿಷಲ್ ಹೊಡ್ಸಿದ್ರೆ ಸಾಕು. ಸೊ 2 ವಿಷಲ್ ಹೊಡ್ಸಿದ್ರೆ, ಯಾಕೆಂದರೆ ಇದರಲ್ಲಿ ಚೆನ್ನಾಗಿ ಚಿಕನ್ ಬೆಂದೋಗಿದೆ ಆಗಲೇ. ಸೊ ಅಕ್ಕಿ ಮಾತ್ರ ಬೇಯಲಿಕ್ಕಿರೋದು, 2 ವಿಷಲಲ್ಲಿ ಚೆನ್ನಾಗಿ ಬೆಂದೋಗುತ್ತೆ. ಸೊ 2 ವಿಷಲ್ ಹೊಡ್ಸ್ಬಿಟ್ಟು ಬಿಟ್ಬಿಡೋಣ. ಈಗ 2 ನಿಮಿಷ ಮುಚ್ಚಿದ್ವಲ್ಲ, ಸೊ ಈಗ ನಾವು ತೆಗೆದಿಟ್ಕೊಳ್ಳೋಣ. ಈಗ ಸರ್ವ್ ಮಾಡ್ಕೊಳ್ಳೋಣ. ಸೊ ಈಗ ಚೆನ್ನಾಗಿ ಎಲ್ಲ ಮಸಾಲೆಯನ್ನು ಹೊಂದ್ಕೊಂಡಿರುತ್ತೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ನೀವು ಹೇಗೆ ಚಿಕನ್ ಬಿರಿಯಾನಿ ಮಾಡೋದು ಅಂತ ನನ್ನ ಶೈಲಿಯಲ್ಲಿ ನಾನು ಮಾಡಿ ತೋರಿಸಿದ್ದೀನಿ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ದಯವಿಟ್ಟು ಎಲ್ಲರೂ. ಸೊ ಯಾರು ವೆಜಿಟೇರಿಯನ್ ಇರೋರು ಇದನ್ನು ತರಕಾರಿ ಯೂಸ್ ಮಾಡಿ ಇದನ್ನು ಮಾಡಿ ಬಟಾಣಿ ಹಾಕಿ ತುಂಬ ಚೆನ್ನಾಗಿರುತ್ತೆ. ಸೊ ಈ ಸ್ಟೈಲಲ್ಲಿ ನೀವು ಕೂಡ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗಿದೆ ಅಂತ ನನಗೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಯಾರು ಹೊಸ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಈಟಿಂಗ್.